ಬಿಜೆಪಿಯಿಂದ ದಾವಣಗೆರೆ ದಕ್ಷಿಣಕ್ಕೆ ಈಗಾಗಲೇ ನಾನು ಕೂಡ 8-9 ವರ್ಷದಿಂದ ಬಿಜೆಪಿಯಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಬರುವಂಥ ದಿನಗಳಲ್ಲಿ ಹಿರಿಯರಾಗಿರ್ತಕ್ಕಂಥ ಶಾಮಲು ಶಿವಶಂಕರಪ್ಪನವರು ನಿಧನ ಆಗಿರ್ತಕ್ಕಂಥ ದಾವಣಗೆರೆ ದಕ್ಷಿಣ ಚುನಾವಣೆ ಉಪಚುನಾವಣೆ ಸಮೀಪ ಬಂದಿದೆ. ನಾನು 23 ಚುನಾವಣೆಯಲ್ಲಿ ನಾನು ಟಿಕೆಟ್ ಕೇಳಿದ್ದೆ. ಪಕ್ಷ ತೀರ್ಮಾನ ಮಾಡಿ ಟಿಕೆಟ್ ಉಮೇದುವಾರಾಗಿ ಅಜಯ್ ಕುಮಾರ್ಗೆ ಕೊಟ್ಟಿದ್ರು. ನಾವೆಲ್ಲರೂ ಕೂಡ ಮಾಡಿದ್ವಿ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಏನು ಹೊಸ ಮುಖ ಏನಲ್ಲ ದಾವಣಗೆರೆ ಭಾಗಕ್ಕೆ. ನಿಮ್ಮ ತಂದೆಯವರು ಕೂಡ ದೂಡ ಅಧ್ಯಕ್ಷರಾಗಿದ್ರು, ನೀವು ಕೂಡ ಸ್ಥಳೀಯ ಮಟ್ಟದಿಂದ ಕೆಲಸ ಮಾಡ್ಕೊಂಡು ಬಂದಿರೋರು. ನಿಜಕ್ಕೂ ದಾವಣಗೆರೆ ಉತ್ತರ ಮತ್ತು ದಕ್ಷಿಣ ಅಂತ ನೋಡಿದಾಗ ದಕ್ಷಿಣ ತುಂಬಾ ಹಿಂದುಳಿದು ಬಿಟ್ಟಿದೆ. ಆಗ್ಬೇಕಾಗಿರೋ ಮುಖ್ಯ ಕೆಲಸಗಳೇನು ಸರ್ ಇಲ್ಲಿ? ಸರ್, ಕಳೆದ 20 ವರ್ಷಗಳಿಂದ ದಾವಣಗೆರೆಯ ಚಿತ್ರಣ ಹೇಗಿದೆ ಹಾಗೇ ಇದೆ. ಅದರಲ್ಲೂ ಕೂಡ ನಮ್ಮ ದಾವಣಗೆರೆ ದಕ್ಷಿಣ ಬಹಳ ಬಡತನದಿಂದ ಕೂಡಿ ಬಂದಿದೆ. ದಕ್ಷಿಣದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಏನೀಗ ವ್ಯವಸ್ಥೆಯಲ್ಲಿ ಆಡಳಿತ ಮಾಡ್ತಕ್ಕಂಥವ್ರು, ಗೆದ್ದಿರ್ತಕ್ಕಂಥವ್ರು 20 ವರ್ಷ ಆಡಳಿತ ಮಾಡಿದ್ರೆ ಯಾವುದೇ ಬಡವರ ಪರವಾಗಿ ಕೆಲಸ ಮಾಡಿಲ್ಲ. ಯಾಕಂತ ಹೇಳಿದರೆ, ಇವತ್ತು ಕಾಂಗ್ರೆಸ್ನವರು ಶಾಸಕರಾಗಿ ಕಳೆದ ದಾವಣಗೆರೆ ಅಂತ ಹೇಳಿ ಏನಿತ್ತು ಒಂದಾಗಿತ್ತು. 94ರಿಂದ 2024ವರೆಗೂ ಅವರೇನು ಚುನಾವಣೆಯಲ್ಲಿ ಗೆದ್ಕೊಂಡು ಬಂದಿದ್ದಾರೆ. ಇವತ್ತು ನಮ್ಮ ಅದರಲ್ಲೂ ದಾವಣಗೆರೆ ದಕ್ಷಿಣ ಇವತ್ತು ಪರಿಸ್ಥಿತಿ ಬಡವರು ಇರೋದ್ರಿಂದ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಜೀತದಳಾಗಿ ಮತಗಳನ್ನು ಹಾಕ್ಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ.